ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಚಲನಚಿತ್ರ ನಟ ದರ್ಶನ್ ಮತ್ತು ಸಹಚರರಿಗೆ ಹೈಕೋರ್ಟ್ ನೀಡಿದ ಜಾಮೀನಿನ ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿದ ಮೇಲ್ಮನವಿಯಲ್ಲಿ ಇಂದು ಸುಪ್ರೀಂ ಕೋರ್ಟ್ ಸರ್ಕಾರದ ವಾದವನ್ನು ಒಪ್ಪಿ ನಟ ದರ್ಶನ್ ಮತ್ತು ಸಹಚರರಿಗೆ ಸಿಕ್ಕಿದ ಜಾಮೀನನ್ನು ರದ್ದುಗೊಳಿಸಿದೆ. ಕರ್ನಾಟಕ ಸರ್ಕಾರದ ಪರವಾಗಿ ಹಿರಿಯ ಹಾಗೂ ಅನುಭವಿ ವಕೀಲರಾದಂತಹ ಸಿದ್ಧಾರ್ಥ್ ಲೂಥ್ರಾ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆದಂತಹ ಸನ್ಮಾನ್ಯ ಶಶಿಕಿರಣ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಕರಣದಲ್ಲಿ ನಾವು ತನಿಖೆಯ ಸಮಯದಲ್ಲಿ ಕಲೆ ಹಾಕಿದಂತ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ದಾಖಲೆ ಸಹಿತ ನ್ಯಾಯಾಲಯದ ಮುಂದೆ ಇಟ್ಟು ನಮ್ಮ ವಾದವನ್ನು ಮಂಡಿಸಿದ್ವಿ. ನಮ್ಮ ವಾದವನ್ನು ಒಪ್ಪಿ ಇವತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತು ಸಹಚರರಿಗೆ ನೀಡಿದ ಜಾಮೀನನ್ನ ರದ್ದುಗೊಳಿಸಿದೆ. ಇದೊಂದು ಮಹತ್ವವಾದ ನಿರ್ಣಯ. ಕೊಲೆ ಅಂತ ಘೋರ ಅಪರಾಧ ಎಸಗಿದಂತ ಅಪರಾಧಿಗಳ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ ಗಮನಿಸಬೇಕು ಹಾಗೂ ಯಾವ ಕಾನೂನು ತತ್ವಗಳನ್ನು ಪಾಲಿಸಬೇಕು ಅನ್ನೋ ವಿಚಾರವನ್ನ ಈ ತೀರ್ಪಿನಲ್ಲಿ ಪುನರುಚ್ಚಾರ ಮಾಡಿದ್ದಾರೆ. ಹಾಗೂ ಬಹಳ ಈ ಪ್ರಕರಣದಲ್ಲಿ ಹೈಕೋರ್ಟ್ ಅಪರಾಧಿಗಳ ಜಾಮೀನು ಅರ್ಜಿನ ವಿಚಾರ ಮಾಡುವ ಸಮಯದಲ್ಲಿ ಹಾಗೂ ಪರಿಶೀಲನೆ ಮಾಡಿ ತೀರ್ಪು ನೀಡುವ ಸಮಯದಲ್ಲಿ ತಮ್ಮ ವಿವೇಚನಾ ಅಧಿಕಾರವನ್ನ ಕಾನೂನು ರೀತಿಯಾಗಿ ಉಪಯೋಗಿಸಿಲ್ಲ ಅಂತ ಬಹಳ ಕಠೋರ ಶಬ್ದಗಳಲ್ಲಿ ನಿಂದನೆ ಮಾಡಿದ್ದಾರೆ. ಅದಲ್ಲದೂ ಸಹ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಎಷ್ಟೇ ಶ್ರೀಮಂತ ಆಗಿರಲಿ, ಎಷ್ಟೇ ಬಲಿಷ್ಠನಾಗಿರಲಿ, ಕಾನೂನು ಎಲ್ಲರಿಗೂ ಸಮ ಅನ್ನೋ ಒಂದು ವ್ಯಾಖ್ಯಾನವನ್ನು ಸಹ ಇದರಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಜಸ್ಟಿಸ್ ಮಹದೇವನ್ ಅವರ ಜಡ್ಜ್ಮೆಂಟ್ ನಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಜಸ್ಟಿಸ್ ನ್ಯಾಯಮೂರ್ತಿ ಮಹದೇವನ್ ಅವರ ಜಡ್ಜ್ಮೆಂಟ್ ಮೇನ್ ಜಡ್ಜ್ಮೆಂಟ್ಗೆ ಪೂರಕವಾಗಿ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟರಿ ಜಡ್ಜ್ಮೆಂಟ್ ನ ಹೇಳಿದ್ರು. ಅದರಲ್ಲಿ ಮುಖ್ಯವಾದ ವಿಚಾರ ಏನಂತಂದ್ರೆ ಕಾನೂನು ಎಲ್ಲರಿಗೂ ಸಮ. ಯಾರು ಶ್ರೀಮಂತರಾಗಿರ್ಲಿ ಬಡವರಾಗಿರ್ಲಿ ಎಲ್ಲರೂ ಕಾನೂನು ಒಂದೇ ರೀತಿಯಲ್ಲಿ ಕಾನೂನವ್ರನ್ನ ಕಾಣ್ತದೆ. ಆದ್ರೆ ಈ ಪ್ರಕರಣದಲ್ಲಿ ಮುಂದೆ ಏನಾದರೂ ಈ ಅಪರಾಧಿಗಳು ಜೈಲಿನಲ್ಲಿ ಪಂಚತಾರಾ ವ್ಯವಸ್ಥೆಗಳ ಉಪಯೋಗ ಮಾಡ್ತಾ ಇದ್ದಾರೆ, ಜೈಲಿನ ಆವರಣದಲ್ಲಿ ಕಾಫಿ ಕುಡಿಯೋದು ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಯಾರು ಅಧಿಕಾರಿಗಳು ಆ ಜೈಲಿನ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಾರೆ ಅವರು ಎಲ್ಲರ ಮೇಲೂ ಸಹ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಈ ತೀರ್ಪಿನ ಪ್ರಕಾರ ತತ್ಕ್ಷಣದಿಂದ ಈ 7 ಜನ ಅಪರಾಧಿಗಳ ಜಾಮೀನಿನ ವಿರುದ್ಧ ನಾವೇನು ಸುಪ್ರೀಂ ಕೋರ್ಟ್ಗೆ ಬಂದಿದ್ದೀವಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಆದೇಶ ಮಾಡಿದ್ದಾರೆ. ಸರ್, ಈಗ ಆರೋಪಿಗಳ ಮುಂದೆ ಒಂದು ಆಪ್ಷನ್ ಇದೆಯಾ? ಈಗ ಇಮಿಡಿಯೇಟ್ ಎಫೆಕ್ಟ್ ನೀವು ಅರೆಸ್ಟ್ ಆಗಬೇಕು. ಇವತ್ತಿನ ದಿನದ ಜಡ್ಜ್ಮೆಂಟ್ ತೀರ್ಪಿನ ಪ್ರಕಾರ ಆ ರೀತಿ ಯಾವ ಅವಕಾಶನೂ ಕೊಟ್ಟಿಲ್ಲ. ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ, ತತ್ಕ್ಷಣದಿಂದ ಇವರನ್ನ ವಶಕ್ಕೆ ತೆಗೆದುಕೊಳ್ಳಿ ಅಂತ. ಈ ಪ್ರಕರಣದಲ್ಲಿ ಏನಾಗಿತ್ತು, ನಾವು ಇವರು ಮಾತಾಡೋದು ಇದ್ರ ಬಗ್ಗೆ ಎಲ್ಲ ತನಿಖೆ ಆಗಿದೆ. ಅಧಿಕಾರಿಗಳ ಮೇಲೂ ಸಹ ನಾವು ಕ್ರಮ ಕೈಗೊಂಡಿದ್ದೀವಿ. ಮತ್ತು ಇವರು ಜೈಲಿನಿಂದ ಹೊರಗೆ ಬಂದ ಮೇಲೂ ಸಹ ಇವ್ರ ನಡವಳಿಕೆ ಏನಿತ್ತು ಅಂತ ಅದು ಸಂಪೂರ್ಣವಾಗಿ ನಾವು ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿಕೊಟ್ಟಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಸರ್ಕಾರಕ್ಕೆ ಮತ್ತು ಜೈಲು ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅದ್ರ ಹೌದು, ಈ ನಮ್ಮ ಏನು ವಕೀಲರ ತಂಡ ಇತ್ತು, ನಮ್ಮ ಸಿದ್ಧಾರ್ಥ್ ಲೂಥ್ರಾ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸನ್ಮಾನ್ಯ ಅಡ್ವೊಕೇಟ್ ಜನರಲ್ ಆದಂತಹ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮಗೆ ಈ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿ ಮುನ್ನೆಚ್ಚರಿಕೆ ಕೊಡಿ ಅಂತ ಹೇಳಿದ್ದಾರೆ. ಮತ್ತೆ ಈ ಪ್ರಕರಣದ ಇನ್ನೊಂದು ವಾದ ವಿವಾದಗಳನ್ನ ಕೇಳಿ ತೀರ್ಪನ್ನ ಕಾಯ್ದಿರಿಸುವ ಸಮಯದಲ್ಲಿ ನ್ಯಾಯಾಧೀಶರು ಒಂದು ವ್ಯಾಖ್ಯಾನ ಮಾಡಿದ್ರು. ಅದೇನಂದ್ರೆ ಹೈಕೋರ್ಟ್ ಮಾಡಿದಂತ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ. ಅದಕ್ಕನುಸಾರವಾಗಿ ಇಂದು ಬಹಳ ವಿಸ್ತಾರವಾಗಿ ಈ ಪ್ರಕರಣದ ಬಗ್ಗೆ ಸರ್ಕಾರ ಸಲ್ಲಿಸಿದಂತ ದಾಖಲೆಗಳನ್ನೆಲ್ಲ ವಿಮರ್ಶೆ ಮಾಡಿ ಅಧ್ಯಯನ ಮಾಡಿ ಬಹಳ ಮಹತ್ವವಾದ ತೀರ್ಪನ್ನು ನೀಡಿದ್ದಾರೆ. ಇದು ಈ ಪ್ರಕರಣಕ್ಕೊಂದಕ್ಕೆ ಅಲ್ಲ, ಘೋರವಾದ ಕೃತ್ಯಗಳಲ್ಲಿ ಯಾರು ಭಾಗಿಯಾಗಿರ್ತಾರೆ ಅವ್ರ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ, ಯಾವ ಕಾನೂನು ತತ್ವಗಳನ್ನ
ಗಮನದಲ್ಲಿಟ್ಬೇಕು ಅನ್ನೋದು ಅದ್ರ ಬಗ್ಗೆ ಇದು ಬಹಳ ಅದು ಮಹತ್ವವಾದ ನಿರ್ಣಯ. ಈ ಮಾತನ್ನ ಈ ದ್ವಿಸದಸ್ಯ ಪೀಠದ ಹಿರಿಯ ನ್ಯಾಯಾಧೀಶರಾದ ಜಸ್ಟಿಸ್ ಪರ್ಡಿವಾಲ್ ಅವರು ಸಹ ಇದೊಂದು ರಿಮಾರ್ಕೆಬಲ್ ಜಜ್ಮೆಂಟ್ ಅಂತ ವ್ಯಾಖ್ಯಾನ ಮಾಡಿದರು. ಹೈಕೋರ್ಟ್ ಆದೇಶ ವಿಕೃತಿ ಅನ್ನುವಂತ ಒಂದು ಪದನ ಕೂಡ ಅವರು ಬಳಸಿದ್ರು. ಹೈಕೋರ್ಟ್ ಅದು ಹೌದು ಪರ್ವರ್ಸ್ ಅಂತ ಪದವನ್ನು ಉಪಯೋಗಿಸಿದ್ದಾರೆ. ಹೈಕೋರ್ಟ್ ನ ತಾವು ತೀರ್ಪನ್ನ ನೋಡಿದ್ರೆ ಈ ಇಡೀ ಪ್ರಕರಣ ಒಂದು ಕ್ಷುಲ್ಲಕ ಪ್ರಕರಣ ರೀತಿಯಲ್ಲಿ ಅದನ್ನ ಪರಿಗಣಿಸಿದ್ದಾರೆ. ಅಂದ್ರೆ ದೇ ಹ್ಯಾವ್ ಟ್ರೀಟೆಡ್ ಇಟ್ ಲೈಕ್ ಅ ಟ್ರಿವಿಯಲ್ ಮ್ಯಾಟರ್. ಇದರಲ್ಲಿ ಏನು ಸಾಕ್ಷ್ಯಾಧಾರಗಳಿತ್ತು ಅದನ್ನೆಲ್ಲ ಬದಿಗೊಟ್ಟು ಸಾಕ್ಷ್ಯಾಧಾರಗಳ ಸತ್ಯ ಅಸತ್ಯದ ಬಗ್ಗೆ ವಿಮರ್ಶೆ ಮಾಡಿ ಬಹಳ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಕಾನೂನಿನ ಪ್ರಕಾರ ತಪ್ಪು. ಸರ್, ಈ ಜಡ್ಜ್ಮೆಂಟ್ ಕಾಪಿನ ಎಲ್ಲ ಸ್ಟೇಟ್ಗಳಿಗೂ ಕಳಿಸ್ಕೊಡಿ ಅಂತ. ಹೌದು, ಇದು ದ್ವಿಸದಸ್ಯ ಪೀಠದಲ್ಲಿ ಜಸ್ಟಿಸ್ ನ್ಯಾಯಮೂರ್ತಿ ಮಹದೇವನ್ ಅವರು ಈ ತೀರ್ಪನ್ನ ಬರೆದಿದ್ರು. ಅವರು ಓದಿ ಹೇಳಿದ ಮೇಲೆ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟರಿ ಜಡ್ಜ್ಮೆಂಟ್ ನ ಡಿಕ್ಟೇಟ್ ಮಾಡಿದ್ರು. ಅದರಲ್ಲಿ ಜೈಲ್ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳಿಗೆ ಏನು ನಿಯಮಗಳನ್ನ ಪಾಲಿಸಬೇಕು ಅಂತ ಉಚ್ಚಾರ ಮಾಡಿದ್ರು. ತಮಗೆಲ್ಲ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಡೀ ದೇಶಕ್ಕೆ ಕಾನೂನು. ಈ ತರ ಕೇಸ್ಗಳಲ್ಲಿ ಈ ತರ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಪರಾಧ ಮಾಡಿದಾಗ ಜೈಲಿನಲ್ಲಿ ಅವ್ರನ್ನ ಯಾವ ರೀತಿ ನಡೆಸಬೇಕು, ಅವರು ಸಾಮಾನ್ಯರೇ, ಅವರೇನು ಬೇರೆ ಕೈದಿಗಳಿಗಿಂತ ಏನು ಬೇರೆ ಇಲ್ಲ, ಎಲ್ಲರಿಗೂ ಸಮಾನವಾಗಿ ನಡೆಸಬೇಕು ಅಂತ ಏನು ನಿಯಮಾವಳಿಗಳನ್ನ ಹೇಳಿದ್ರು ಅದನ್ನ ಎಲ್ಲಾ ರಾಜ್ಯಗಳಿಗೂ ತಲುಪಿಸಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪ್ರೊಸೀಜರ್ ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೀವಿ. ಇವರು 7 ಜನ ಎಲ್ಲೆಲ್ಲಿದ್ದಾರೆ ಏನು ಅಂತ ವಿಚಾರ ಮಾಡಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವ ಕ್ರಮ. ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಾವು ಫೋರ್ತ್ ಇವ್ರನ್ನ ಕಸ್ಟಡಿಗೆ ತಗೋಬೇಕು. ಇವ್ರಿಗೆ 1 ವಾರ 10 ದಿನ ಟೈಮ್ ತಗೊಳಕ್ ಏನಾದ್ರು ಅವಕಾಶ ಸಿಗುತ್ತಾ? ಅದು ಅವರು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ಬೇಕಾಗ್ತದೆ. ಆತರ ಏನೋ ಸಮಯ ಬೇಕು ಅಂತಂದ್ರೆ ಅವರ ಪರವಾದ ವಕೀಲರು ಯಾರು ಸಹ ಇವತ್ತು ನಮಗೆ ಸಮಯ ಕೊಡಿ ಅಂತ ಏನು ವಿನಂತಿ ಮಾಡಿಲ್ಲ ಕೋರ್ಟ್ಗೆ. ಸೊ ಹಂಗಾಗಿ ಇಮಿಡಿಯೇಟ್ ಎಫೆಕ್ಟ್. ಹೌದು.